ಈಗ ನಮ್ಮಪ್ಪನ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಅಂಬರೀಷ್ ಅವರು ಹೆಂಗಿದ್ರು ಹೆಂಗೆ ಹೋದ್ರು ಅದೆಲ್ಲ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅವರು ನನಗೆ ಸಣ್ಣ ವಯಸ್ಸಿಂದ ಹೇಳ್ಕೊಡ್ತಾ ಬಂದಿದ್ದು ಒಂದೆರಡು ಪಾಠ ಹೇಳ್ತೀನಿ. ಒಂದು, ನಮ್ಮಮ್ಮ ಹೇಳ್ದಂಗೆ ಮತ್ತೆ ದೊಡ್ಡವರು ಮಾತಾಡಿದ್ರು, ಹಣ ಮುಖ್ಯ ಅಲ್ಲ ಮಗನೇ, ಜನ ಮುಖ್ಯ ಅನ್ನೋರು. ನಿಜ, ಎಷ್ಟೇ ಸಾವಿರ ಕೋಟಿಗೆ ಬಾಳಿದ್ರು ಹೋಗೋ ಸಮಯದಲ್ಲಿ ದುಡ್ಡನ್ನಂತೂ ನಾವು ಎತ್ಕೊಳಕ್ಕಾಗಲ್ಲ. ರಾಜನಂಗೆ ಬಾಳ್ದಂಗೆ ನಮ್ಮಪ್ಪ ರಾಜನಂಗೆ ಹೋದ್ರು. ಅದಕ್ಕೆ ಕಾರಣ ನೀವೇ. ರಾಜನಂಗೆ ಇಟ್ಟಿದ್ರಿ, ರಾಜನಂಗೆ ಕಳಿಸ್ಕೊಟ್ರಿ. ಅದಕ್ಕೆ ಮಂಡ್ಯ ಜನತೆಗೆ ನಮ್ಮ ಕುಟುಂಬ ಎಂದೆಂದಿಗೂ ಚಿರಋಣಿ. ಕೂಗೋಡ್ರ ಜೋರಾಗ, ಪರವಾಗಿಲ್ಲ. ನಮ್ಮಪ್ಪನೇ ಕೇಳಿಸ್ಕೊಳ್ಳಿ ಕೂಗಿ. ಇನ್ನೊಂದು ಪಾಠ ನಮ್ಮಪ್ಪ ಯಾವಾಗಲೂ ಹೇಳೋರು, 10 ಜನಕ್ಕೆ ಒಳ್ಳೇದ್ ಮಾಡಕ್ ಓಡು, ಯಾರೊಬ್ಬನಿಗೂ ಕೆಟ್ಟದ್ ಮಾಡಕ್ ಅನ್ಕೋಬೇಡ, ಉದ್ಧಾರ ಆಗ್ತೀಯ ಮಗನೇ ಅನ್ನೋರು. ನಿಜಾನೇ. ನಾವು ಯಾವತ್ತು ನಮ್ಮಪ್ಪನ ನೆನಪಲ್ಲಿ ಇನ್ನು ಮುಂದೆ 10 ಜನಕ್ಕೆ ಒಳ್ಳೇದ್ ಮಾಡಕ್ಕೆ ಹೊರಡ್ತೀವಿ ಎಂದು ಯಾರೊಬ್ರು ಕೆಟ್ಟದ್ ಬಯಸಕ್ ಬಂದಿಲ್ಲ ನಾವಿಲ್ಲಿ. ಈಗ ಬಂದು ಪಾಪ ನಮ್ಮ ತಾಯಿ ಕಣ್ಣೀರು ಹಚ್ಕೊಂಡು ಕೇಳಿದ್ರು, ನಿಮ್ಮ ಪ್ರೀತಿಯಿಂದ ಒಂದು ಸಣ್ಣ ಭಾಗ ಅಭಿಷೇಕ ಕೊಡಿ ಅಂತ. ನಮ್ಮ ಬ್ರದರ್ ಯಶು ಕೇಳಿದ್ರು, ಬಂದು ಮಾತಾಡೋ ದೊಡ್ಡನವ್ರು ಕೇಳಿದ್ರು, ಎಲ್ಲರೂ ಕೇಳಿದ್ರು. ಸಂತೋಷ. ಆದರೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಅಮ್ಮ, ಅಂಬರೀಷ್ ಅವ್ರು ನಡೆದಿದ್ದ ದಾರಿಯಲ್ಲಿ ನಾವು ನಡೆದ್ರೆ ಅಷ್ಟೇ ಪ್ರೀತಿ ಕೊಡ್ತಾರೆ ಮಂಡ್ಯದವರು. ಯಾವತ್ತಿಗೂ ಆಯ್ತಣ್ಣ, ಥ್ಯಾಂಕ್ ಯು. ಕಳೆದ 2 ತಿಂಗಳ ಹಿಂದೆ ಇದೇ ಸ್ಟೇಡಿಯಂಲ್ಲಿ ನಾನು ಇಲ್ಲೇ ನಿಮ್ಮ ಮುಂದೆ ನಿಂತಿದ್ದೆ. ಇನ್ನು ಮುಂದೆ ಭವಿಷ್ಯದಲ್ಲಿ ಇನ್ನೇನಾಗುತ್ತೋ ಏನೋ ಅಂತ ಒಂದು ಭಯ ಇತ್ತು. ಕೈ ಮುಕ್ಕೊಂಡು ನಿಂತಾಗ ನನ್ನ ಕಣ್ಮುಂದೆ ಲಕ್ಷಾಂತರ ಜನ ಪಾಸಾದ್ರು. ಅಪ್ಪನ ದರ್ಶನ ಆದ್ಮೇಲೆ ಪ್ರತಿಯೊಬ್ಬರು ನನ್ನ ನೋಡಿ, ಹೆದರ್ಕೋಬೇಡ, ಧೈರ್ಯ ತಗೋ, ಮಂಡ್ಯ ನಿಮ್ಮ ಹಿಂದೆ ಇದೆ ಅಂದ್ರು. ನಮ್ಮಪ್ಪ ಇದ್ದಷ್ಟು ನನ್ನ ಹಿಂದೆ ಇದ್ದಿದ್ದ ಧೈರ್ಯ ಅವರೇ. ಆವತ್ತು ತುಂಬಿದ ಧೈರ್ಯ ನೀವುಗಳೇ. ಇಲ್ಲಿವರೆಗೂ ನಮಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಟಿದ್ದೀರ ನಮ್ಮ ಕುಟುಂಬದ ಮೇಲೆ. ಇನ್ನು ಮುಂದೆ ನೀವು ಇಟ್ಕೊಳ್ಳಿ ಅಂತ ನಾನು ಕೋರ್ಕೋತೀನಿ. ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆನ ನಾವು ಮತ್ತೆ ಗಳಿಸ್ತೀವಿ ಅಂತ ನನಗೆ ಗೊತ್ತಿದೆ. ಆ ನಂಬಿಕೆ ನನಗೆ ನನ್ನ ಮೇಲೆ ಇದೆ. ಈ 2 ಮಾತಲ್ಲಿ ನಾನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಅಂಬರೀಷ್ ಅಣ್ಣನ್ಗೆ, ಅಂಬರೀಷ್ ಅಣ್ಣನ್ಗೆ, ಅಂಬರೀಷ್ ಅಣ್ಣನ್ಗೆ ನಮಸ್ಕಾರ.